ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಅಲಸಂದೆ ಕಾಳಿಂದ ವಡೆಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಸರ್ವೇ ಸಾಮಾನ್ಯ ಇದೆಲ್ಲರಿಗೂ ಗೊತ್ತಿರತಕ್ಕಂಥ ರೆಸಿಪಿನೇ. ನಾನಿವತ್ತು ಹೊಸೊಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಇದರ ಎಲ್ಲ ಸೂಕ್ಷ್ಮಗಳನ್ನು ತಿಳಿಸ್ತಾ ನಿಮಗೆ ಈ ಒಂದು ಪಾಕವಿಧಾನವನ್ನು ಹೇಳ್ತಾ ಇರೋದ್ರಿಂದ ವಿಡಿಯೋ ದೊಡ್ಡದಾಗಿದೆ. ಹಾಗಾಗಿ ಕಲಿತಕ್ಕಂಥ ಆಸಕ್ತಿ ಇರೋರು ಮಾತ್ರ ಈ ವಿಡಿಯೋವನ್ನು ನೋಡಿ. ನಿಮ್ಗೆ ಈಗಾಗಲೇ ಈ ರೆಸಿಪಿ ಬಗ್ಗೆ ಗೊತ್ತಿದ್ದರೆ ನೀವು ದಯವಿಟ್ಟು ಸ್ಕಿಪ್ ಮಾಡ್ಬೋದು. ಈ ಒಂದು ಅಲಸಂದೆ ಕಾಳಿನ ವಡೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಇಲ್ಲ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ತಿನ್ನೋದಕ್ಕಾದ್ರೂ ಮಾಡ್ಕೋಬೋದು. ಇಲ್ಲ ಹಬ್ಬ ಹರಿದಿನ ಅಂತಂದರೆ ನಾವು ಸಿಹಿ ಅಡುಗೆ ಜೊತೆಗೆ ಸೈಡಿಗೆ ನಾವು ಹೆಂಗೆ ಪಕೋಡ ಬಜ್ಜಿ ಎಲ್ಲ ಮಾಡ್ತೀವಲ್ಲ, ಆ ಥರನೂ ಕೂಡ ಇದನ್ನು ನಾವು ಮಾಡ್ಕೋಬೋದು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಇದನ್ನು ಮಾಡಿಕೊಂಡು ತಿಂದು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಸಂಜೆ ಟೀ ಜೊತೆಗೆ ಈ ಒಂದು ವಡೆ ಇತ್ತು ಅಂತಂದರೆ ಆ ಒಂದು ಟೀ ಸಮಯ ಅದ್ಭುತವಾಗಿರುತ್ತೆ. ನಾನು ನಿಮಗೆ ಹೇಳಿದ್ರೆ ಏನೋ ಒಂಥರ ಅತಿಶಯೋಕ್ತಿ ಅಂತ ಅನ್ನಿಸ್ಬೋದು. ನೀವೇ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ, ಈ ಒಂದು ಅಲಸಂದೆ ಕಾಳಿನ ವಡೆಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣಂತೆ. ನಮ್ಮ ಅಡುಗೆ ಮನೆಗೆ ಹೋಗೋಣ, ನಡೀರಿ. ನಾನಿವಾಗ ಈ ವಡೆ ಮಾಡೋದಕ್ಕೆ ಅಲಸಂದೆ ಕಾಳು ತಗೊಂಡಿದ್ದೀನಿ. ನೋಡಿರಿ, ಅಲಸಂದೆ ಕಾಳಿನಾಗೆ ಒಂದು 2-3 ಥರದ್ದು ಬರುತ್ತೆ. ಒಂಚೂರು ಕೆಂಪಗಿರೋವು ಬರ್ತವೆ, ಆಮೇಲೆ ಇದಕ್ಕೂ ಒಂಚೂರು ದೊಡ್ಡವು ಬರ್ತವೆ. ದೊಡ್ಡ ಕಾಳು ಇರ್ತವೆ ನಮ್ದಿಂಥವು, ಅವು ಬರ್ತವೆ. ನೀವು ಯಾವ ಬೇಕಾದರೂ ತೊಗೋಬೋದು. ಸಣ್ಣವರ ತೊಗೊಳ್ರಿ, ಇಲ್ಲ ದೊಡ್ಡಕ್ಕಿರೋರು ತೊಗೊಳ್ರಿ, ಇಲ್ಲ ಕೆಂಪಗಿರ್ತಾವಲ್ಲ ಒಂಚೂರು ಅವನ್ನಾದರೂ ಕೂಡ ತೊಗೋಬೋದು. ಯಾವ್ದು ತೊಗೊಂಡ್ರೂ ಚೆನ್ನಾಗಿ ಬರುತ್ತಂತೆ. ಇವಾಗ ನೋಡಿರಿ, ನಾನು ಸ್ವಲ್ಪ ಅಲಸಂದೆ ಕಾಳು ನೆನೆ ಹಾಕಿದ್ದೆ, ಸಾರಿಗೂ ಬೇಕಾಗ್ತವೆ ಅಂತೇಳಿ ನೆನೆ ಹಾಕಿದ್ನಾ, ಇದರಲ್ಲೇ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ್ದಾರ ಒಂದು ಲೋಟದ ಅಳತೆಯಲ್ಲಿ, ಈ ಥರ ಸಣ್ಣ ಲೋಟದ ಅಳತೆಯಲ್ಲಿ ನೀವು ನೆನೆ ಹಾಕ್ಬೋದು. ಒಂದು ಲೋಟ ನೆನೆ ಹಾಕಿದ್ರು ಅವೇ ಸಾಕಾಗ್ತವೆ. ನಾನಿಲ್ಲಿ ಇದೇ ಲೋಟದಲ್ಲಿ ಎಷ್ಟು ಲೋಟ ತಗೋತೀನಿ ಅಂದರೆ, ಇವು ನೆಂದಿರೋ ರಾತ್ರಿ ನೆನೆ ಹಾಕಿದ್ದೆ. ರಾತ್ರಿ ಇಡೀ ನಿಂದರೆ ಚೆನ್ನಾಗಿರುತ್ತೆ. ಕನಿಷ್ಠ ಒಂದು 5-6 ಗಂಟೆ ಆದ್ರೂ ನೆನೆಬೇಕಾಗತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ದೊರ್ಗ ರುಬ್ಕೋಬೇಕಾಗುತ್ತೆ. ನೋಡಿರಿ, ಇದಕ್ಕೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ತೊಗೊಂಡಿದ್ದೀನಿ. ನೀವು ಒಂದು ಲೋಟ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಒಂಚೂರು ನೆಂದ್ರೆ ಒಂಚೂರು ಉಬ್ಬುತ್ತಾವಲ್ಲ, 1.5 ಲೋಟ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿರಿ, 1.5 ಲೋಟದಷ್ಟು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಇದೇನು ಒಂಚೂರು ಹಂಗೆ ದೊರ್ಗ ಒಂದೊಂದು ಕಾಳಂಗೂ ಇರಬೇಕು. ನುಣ್ಣಗೆ ಮಾತ್ರ ರುಬ್ಕೋಬಾರ್ದು, ಒಂಚೂರು ದೊರ್ಗನೇ ಇರಬೇಕು. ಒಂದಿಷ್ಟು ಸಾರಿಗೆ ಉಳಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ರುಬ್ಬೋಣ. ನೋಡಿರಿ, ಮತ್ತೆ ನೀರು ಪರೇನ ಹಾಕಿನೋದು ಬೇಡ. ನೆಂದಿರುತ್ತಲ್ಲ, ಅದರಲ್ಲೂ ನೀರಿನಂಶ ಇರುತ್ತೆ. ಹಂಗಾಗಿ ಒಂಚೂರು ಹಿಂಗೆ ಪಲ್ಸ್ ಮೋಡ್ ಅಥವಾ ಆನು ಆಫು ಮಾಡ್ಕೊಂಡು ಒಂಚೂರು ಆ ಕಡೆ ಹಿಂಗೆ ತಿರುಗ್ಕೊಂಡು ರುಬ್ಕೋಬೇಕಾಗತ್ತೆ. ನೋಡಿರಿ, ಹಿಂಗೆ ನೀರು ದೊಡ್ಡ ಹಾಕೋದು ಬೇಕಾಗಲ್ಲ. ಹಂಗೂ ಯಾರೋ ಒಂದ್ಸತಿ ಒಂಚೂರು ರುಬ್ತಾನೇ ಇಲ್ಲ ಅಂದರೆ ಮಾತ್ರ ಒಂದು ತೊಟ್ಟು ನೀರು ಹಾಕ್ರಷ್ಟೇ. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಒಂದು 2 ಸತಿ ಹಿಂಗೆ ಗರ್ರ ಅನ್ಸಿದ್ಕೇ ಆ ಬ್ಲೇಡಿನ ಸುತ್ತ ಇರ್ತಾವಲ್ಲ ಕಾಳು, ನಾವು ನುಣ್ಣಗಾಗೋಗಿದ್ದಾವೆ. ಹಂಗಾಗಿ ನೋಡಿ ಹಾಕ್ಕೋಬೇಕು. ಒಂದೊಂದು ಕಾಳು ಹಂಗೆ ಇದ್ದರೆ ತಿನ್ಬೇಕಾದ್ರೆ ಚೆನ್ನಾಗಿರ್ತವೆ. ಇನ್ನೊಂದು ಸತಿ ಆ ಬ್ಲೇಡಿನ ಸುತ್ತ ಇರೋದೆಲ್ಲ ಮೇಲಕ್ಕೆ ತರಬೇಕು. ಮೇಲಕ್ಕೆ ತಂದುಬಿಟ್ಟು ಹಿಂಗೆ ಮಾಡಿ ಇನ್ನೊಂದು ಸತಿ ಹಿಂಗೆ ಗರ್ ಅನ್ನಿಸ್ರಿ. ಸಾಕಿಷ್ಟಿತ್ತು. ಇವಾಗ ಇದನ್ನೊಂದು ಗಿಳ್ಳಕ್ಕೆ ಹಾಕ್ಕೊಳ್ರಿ, ಆಯ್ತಷ್ಟೇ. ನೋಡಿರಿ, ಈ ಅವನಿಗೆ ರುಬ್ಕೋಬೇಕು ಇದನ್ನು. ಇವಾಗ ಇದಕ್ಕೆ ಹಾಕ್ರಿ. ನೋಡಿರಿ, ಇದನ್ನ ಈ ಥರ ಹಿಂಗೆ ರುಬ್ಬಿಬಿಟ್ಟು ಒಂದು ಗಿಳ್ಳಿಗೆ ತಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಒಂದು ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ, ಈಗ 1 ಲೋಟ ನೆಂದಿರ್ತಕ್ಕಂಥ ಅಲಸಂದೆ ಕಾಳು ತೊಗೊಂಡಿದ್ದೀರ. ಅದರಲ್ಲಿ ಒಂದು 1/4 ಭಾಗ ಚೆನ್ನಾಗಿ ನುಣ್ಣಗಾಗಬೇಕು, ಇನ್ನೊಂದು 1/4 ಭಾಗ ಒಂಚೂರು ದೊರ್ಗ ಇರಬೇಕು, ಇನ್ನೊಂದು 1/4 ಭಾಗ
ಆ ಒಂದು ಅಲಸಂದೆ ಕಾಳಿನಾಗ 4 ಭಾಗ, ಇನ್ನು ಕಾಲು ಭಾಗ ಒಂದೊಂದು ಪೂರ್ತಿ ಹೆಸರು ಇದು ಅಲಸಂದೆ ಕಾಳು ಹಂಗೆ ಇದ್ರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಈ ಒಂದು ಅನುಪಾತದಲ್ಲಿ ನೀವು ರುಬ್ಕೊಂಡ್ರಿ ಅಂತಂದರೆ ವಡೆ ಭಾಳ ಚೆನ್ನಾಗಿರುತ್ತೆ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ ಒಂಚೂರು. ಇವಾಗ ಇದಕ್ಕೆ ಏನೇನು ಸೇರಿಸ್ಬೇಕು ಅಂತೇಳಿ ತೋರಿಸ್ತೀನಿ. ಒಂದು ಸ್ವಲ್ಪ ಈರುಳ್ಳಿ ನಾನು ತೊಗೊಂಡಿರೋದು ಸ್ವಲ್ಪ ಆಗಿರೋದ್ರಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ನೀವೇನಾದ್ರು ಜಾಸ್ತಿ ಮಾಡ್ತಿದ್ದೀರಾ ಅಂತಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೋದು. ಎರಡು ಹಸಿಮೆಣಸಿಕಾಯಿ ಹೆಚ್ಚಿದ್ದೀನಿ ಸಣ್ಣಕ್ಕೆ. ಒಂದು ಚೂರು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿ, ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ಹಾಕ್ರಿ, ಇಲ್ಲ ಅಂದ್ರೆ ಏನು ಬೇಡ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ಇದಕ್ಕೆ ಹಾಕೋಬೇಕು. ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ, ಉಪ್ಪು ಸ್ವಲ್ಪ ಹಾಕೋತೀನಿ, ಮತ್ತು ಬೇಕಂದರೆ ನೋಡೋಣ. ಉಪ್ಪು, ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊತಿದ್ದೀನಿ. ಇಲ್ಲೇನು ನಿಮ್ಗೆ ಏನಾದರೂ ಒಂದು ಸತಿ ಒಂದು ಹತ್ತಿತ್ತಾಗಿ ಏನಾದ್ರು ಒಂದು ಚೂರು ವಡೆ ತಟ್ಟೋದಕ್ಕೆ ಬರ್ತಿಲ್ಲ ಕೈಯಲ್ಲಿ ಅನ್ನೋದಾದರೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೋಬೋದು ನೀವು. ನಾನು ಹೇಳಿದ್ನಲ್ಲ ಆವಾಗಲೇ, ಒಂದು ಕಾಲು ಭಾಗದಷ್ಟು ಅಲಸಂದೆ ಕಾಳು ನುಣ್ಣಗಾಯಿತು ಅಂತಂದರೆ ಬೈಂಡಿಂಗ್ ಚೆನ್ನಾಗಿರುತ್ತೆ. ಆಮೇಲೆ ನೋಡ್ರಿ, ಒಂಚೂರು ಕಸೂರಿ ಮೇಥಿ ಇದೆಯಲ್ಲ, ಇದನ್ನು ಕೈಯಲ್ಲೇ ಉಜ್ಜೆ ಹಾಕ್ಬೇಕು ಒಂಚೂರು, ಈ ಥರ ಘಮ ಬಿಟ್ಕೊಳ್ಳುತ್ತೆ. ಇದ್ದರೆ ಹಾಕ್ರಿ, ಇಲ್ಲದಿದ್ದರೆ ಏನು ಬೇಡ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ರಿ. ಈ ಥರ ಎಲ್ಲನೂ ಚೆನ್ನಾಗಿ ಕಲಿಸಿದ್ರಿ. ನಾನು ಈ ಕಡೆ ಬಾಣಲೆನೂ ಇಟ್ಟಿದ್ದೀನಿ ಒಲೆ ಮೇಲೆ. ಇದನ್ನೇನು ಭಾಳ ಹೊತ್ತು ಬಿಡಬೇಕು ಅಂತಿಲ್ಲ, ಹಂಗೆ ಕಲಿಸ್ಕೊಂಡು ಹಂಗೆ ಹಾಕಿರೋ ನಡೆಯುತ್ತೆ. ಏನು ನೆನ್ಕೋಬೇಕು ಅದು ಇದು ಆ ಥರದ್ದು ಏನೂ ಇಲ್ಲ. ಇದನ್ನು ನಾನಾ ನಮೂನೆ ಮಾಡ್ತಾರೆ. ಇದು ಭಾಳ ಸುಲಭವಾದ ಒಂದು ವಿಧಾನ. ಎಲ್ಲ ಚೆನ್ನಾಗಿ ಕಲಿಸಿದ್ಮೇಲೆ ಒಂಚೂರು ಬಾಯಿಗೆ ಹಾಕೊಂಡು ನೋಡ್ರಿ, ಉಪ್ಪೇನೋ ಕಡಿಮೆ ಆಗಿತ್ತು ಅಂತಂದರೆ ಉಪ್ಪು ಹಾಕ್ಕೊಂಡ್ರಿ ಇನ್ನು ಸ್ವಲ್ಪ. ಆಮೇಲೆ ನೋಡ್ರಿ, ನೀವು ಇಲ್ಲಿ ಹಿಂಗೆಲ್ಲ ಕಲಿಸಿದಾದ್ಮೇಲೆ ಸುಮ್ಮನೆ ಸ್ವಲ್ಪ ಒಂದು ಹಿಂಗೆ ಉಂಡೆ ಅಂತ ತಗೊಂಡು ಈ ಥರ ಕೈಯಲ್ಲಿ ಉಂಡೆ ಮಾಡಿಕೊಂಡು ಸುಮ್ಮನೆ ಹಿಂಗೆ ಅಂಗೈಯಲ್ಲಿ ಹಾಕ್ಕೊಂಡು ಹಿಂಗೆ ತಟ್ಟಿ ನೋಡ್ರಿ, ಈ ಥರ ಒಂಚೂರು ಹಿಂಗೆ ಚೆನ್ನಾಗಿ ಬಂತು ಅನ್ನೋದಾದರೆ ಏನು ತೊಂದರೆ ಇಲ್ಲ. ಇಲ್ಲ ಒಂಚೂರು ಬರ್ತಿಲ್ಲ ಇದು ಕಟ್ಟೋದಕ್ಕೆ ಅನ್ನೋದಾದರೆ ನೀವು ಒಂಚೂರು ಅಕ್ಕಿ ಹಿಟ್ಟು ಹಾಕೋಬೋದು. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೂ ಏನು ಕೆಟ್ಟೋಗೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ರುಬ್ಬೋದಕ್ಕೆ ಮಾತ್ರ ಒಂದು ತೊಟ್ಟು ನೀರು ಹಾಕ್ಕೊಳ್ದಂಗೆ ಇದ್ದರೆ ಉತ್ತಮ. ನೀರು ಹಾಕೋಣದು ಬೇಕಾಗಲ್ಲ, ಯಾಕಂದರೆ ಅಲಸಂದೆ ಕಾಳು ಚೆನ್ನಾಗಿ ನೀರು ಕುಡ್ಕೊಂಡಿರುತ್ತಲ್ವ, ಹಂಗಾಗಿ ಮತ್ತೆ ನೀರು ಹಾಕೊಳ್ಳೋದು ಬೇಕಾಗಲ್ಲ. ನೋಡಿರಿ, ಈ ಥರ ಬಂತು ಅಂದರೆ ಮತ್ತೆ ನೀವು ಅಕ್ಕಿ ಹಿಟ್ಟಿಗೆ ಅದು ಇದು ಏನೂ ಹಾಕೊಳ್ಳೋದು ಬೇಕಾಗೋದಿಲ್ಲ. ಇಷ್ಟು ಹೆಂಗೆ ಮಾಡಿ ಕರೆದ್ರೂ ಭಾಳ ಚೆನ್ನಾಗಿ ಬರುತ್ತೆ. ಈಗ ಸರಿಯಾದ ಹದಕ್ಕೆ ನಾವು ವಡೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಈಗ ಕರಿಯೋದಷ್ಟೇ. ಇವಾಗ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಒಲೆ ಹಚ್ಚಿ ಬಾಣಲಿಗೆ ಹಾಕಿಟ್ಟಿದ್ದೀನಿ. ನೋಡಿರಿ, ಒಂದಿಷ್ಟು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ವಡೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಹಿಂಗೆ ಇದು ಮಾಡ್ಕೊಬರ್ರಿ. ತೀರಾ ತೆಳ್ಳಗೂ ಬೇಡ, ತೀರಾ ದಪ್ಪಕ್ಕೂ ಬೇಡ ಅನ್ನಂಗಿರಲಿ. ಒಂಚೂರು ಹಿಂಗೆ ಹೊರಗೆ ಏನಾರು ಸೀಳಿದ್ವು ಅಂತಂದರೆ ಸುತ್ತ ಒಂಚೂರು ಹಿಂಗೆ ಮಾಡ್ಕೊಳ್ರಿ. ಈ ಥರ ನೋಡಿರಿ, ಹಿಂಗೆ ಮಾಡಿದ್ರಿ ಅಂತಂದರೆ ಸಾಕಿಷ್ಟು. ಒಂದು ಸತಿ ಇದು ಏನಾಗುತ್ತಪ್ಪ ಅಂತಂದರೆ, ನೀವೇನಾದರೂ ಕೆಲಸ ಮಾಡ್ಕೊತ ಮಿಕ್ಸಿ ಜಾರಿಗೆ ಹಾಕಿಟ್ಟಿರ್ತೀರಿ, ರುಬ್ಬಿ ಇಷ್ಟೆಲ್ಲ ಮಾಡ್ಕೊಂಡಿರ್ತೀರಿ, ಗಾಢ ಎಣ್ಣೆಗೆ ಹಾಕೋಕ್ಕಾಗಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ ಇದು ಒಂಚೂರು ತೆಳ್ಳಗಾದಂಗೆ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತೀರಪ್ಪ ಅಂದರೆ ಒಂಚೂರು ಅಕ್ಕಿ ಹಿಟ್ಟಾರ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ಒಂದು 10 ನಿಮಿಷ ಫ್ರಿಜ್ಜಿಗಾದರೆ ಇಟ್ಟುಬಿಟ್ಟು ಆಮೇಲೆ ಕೂಡ ನೀವು ಎಣ್ಣೆಯಲ್ಲಿ ಕರಿಬೋದು. ಈ ಥರ ಮಾಡಿಕೊಂಡು ನೇರವಾಗಿ ಎಣ್ಣೆಗೆ ಹಾಕ್ಬೋದು. ಇದಕ್ಕೇನು ಭಾಳ ಹೊತ್ತು ಹಿಡಿಯಲ್ಲ. ನೋಡಿರಿ, ಒಂಚೂರು ಇಷ್ಟು ಮಾಡ್ಕೊಂಡು ಈ ಥರ ಇವಾಗ ಎಣ್ಣೆ ಕಾದಿತಾ ಇಲ್ಲ ಅಂಥೇಳಿ ಒಂಚೂರು ಇದು ವಡೆ ಹಿಟ್ಟು ತೊಗೊಂಡ್ಬಿಟ್ಟು ಹಾಕಿ ನೋಡ್ರಿ ಒಂಚೂರು. ಓಕೆ, ಎಣ್ಣೆ ಕಾದೈತೆ. ಇವಾಗ ವಡೆ ಹಾಕೋಣಂತೆ. ನೋಡಿರಿ, ಇಲ್ಲಿ ಏನು ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಹಿಂಗೆ ತೆಗೆದು ಹಾಕ್ತೀನಿ. ಏನು ಸ್ವಲ್ಪ ಲೂಸ್ ಆಗಿತ್ತು ಅಂತಂದ್ರೆ ಸ್ವಲ್ಪ ಕೈ ಹಿಂಗಂದು ಹಾಕ್ರಿ. ಯಾವುದೇ ಕಾರಣಕ್ಕೂ ಹಾಕಿದ ಕೂಡ್ಲಿಕ್ಕೇ ಜಾಲರ ಇಡಬಾರ್ದು. ಒಂದು 2 ನಿಮಿಷ ಬಿಡಬೇಕು. ಈ ವಡೆಗಂತೂ ಒಂದು 2 ನಿಮಿಷ ಆದ್ರೂ ಬಿಡಬೇಕು. ಹಾಕಿದ ತಕ್ಷಣ ಇದು ಮಾಡಿದ್ವಿ ಅಂತಂದರೆ
ಕದ್ರಕೊಂಡು ಬಿಡ್ತವೆ. ನೀವು ಒಂಚೂರು ಅಕ್ಕಿ ಹಿಟ್ಟು ಹಾಕೊಂಡಿದ್ರೆ ಕದ್ರಕೊಂಡು ಹೋಗಲ್ಲ ಅಷ್ಟು ಸುಲಭಕ್ಕೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಏನು ಕೂಡ ಹಾಕ್ಕೊಂಡಿಲ್ಲ. ಅದಕ್ಕೆ ಒಂಚೂರು ನಾಜೂಕಾಗಿ ಒಂದು 2 ನಿಮಿಷ, ಸರಿಯಾಗಿ 2 ನಿಮಿಷ ಅದು ಕಡಿಕೆ ಮುಟ್ಟಕ್ಕೆ ಅದನ್ನ ತಡವಕ್ಕೆ ಹೋಗ್ಬೇಡ್ರಿ ನೀವು. ಅದ್ರ ಪಡಿಗೆ ಅದು ಕರೀಲಿ. ಉರಿನ ಸಣ್ಣವರಿಗಿನ ಚೂರು ಜಾಸ್ತಿ ಇಡ್ರಿ. ನೋಡ್ರಿ, ಈಗ ಒಂದು 2 ನಿಮಿಷ ಆದಮೇಲೆ ಇದನ್ನ ಜರುಗಿಸ್ತಾ ಇದ್ದೀನಿ ನಾನು. ಈ ಥರ ಇವಾಗ ಇದನ್ನ ಉಲ್ಟಾ ತಿರುಗಿಸ್ರಿ ಹಿಂಗೆ. ಸೋಡಾ ಗಿಡ ಏನು ಹಾಕೋದು ಬೇಡ, ಹಂಗೆ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ. ಭಾಳ ಕರಿಬೇಕಾದ್ರೆ ಒಂಚೂರು ಮಂದವಾಗಿರ್ತಾವಲ್ಲ ಇವು, ಹಂಗಾಗಿ ಸಣ್ಣವರಿಗೆ ಒಂದು ಚೂರು ಜೋರು ಇಟ್ಟು ಭಾಳ ಮೇಲಿಂದ ಒಳಗಿನ ತನಕ ಚೆನ್ನಾಗಿ ಬೇಯೋ ಥರ ಕರಿಬೇಕಾಗುತ್ತೆ. ಗುಳ್ಳೆಗಳು ನಿಲ್ಲಬೇಕು ಅವು. ಆಮೇಲೆ ಈ ಥರ ಭಾಳ ದಪ್ಪ ಇರೋ ಬಾಣಲಿಗಳು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಸತಿ ತಳಕ್ಕೆ ಅಂಟ್ಕೊಂಡ್ಬಿಡ್ತಾವೆ. ಅದು ಭಾಳ ಕಾದಿರುತ್ತಲ್ಲ. ಇವು ಸಾಮಾನ್ಯ ಭಾರ ಇರೋಂಥವು ಏನಾಗ್ತಾವಪ್ಪ ಅಂದರೆ ಒಳಗೋಗಿ ಕುಂತ್ಬಿಡ್ತವೆ ಸ್ವಲ್ಪ ಹೊತ್ತು. ಅವಾಗ ಏನಾಗ್ತಾವಪ್ಪ ಅಂದರೆ ಇದು ಬಿಸಿ ಜಾಸ್ತಿ ಇರೋದ್ರಿಂದ ಅಂಟ್ಕೊಂಡಂಗೆ ಆಗ್ತವೆ. ಮಾಮೂಲಿ ಅಲ್ಯೂಮಿನಿಯಂ ಬಾಣಲಿಗಳು ಅವಾದರೆ ಅಷ್ಟೊಂದೇನು ಆಗಲ್ಲ. ಈ ಥರದವು ಆಗ್ತವೆ, ಏನು ತೊಂದರೆ ಇಲ್ಲ. ಅವಾಗ ಏನು ಮಾಡ್ತೀವಿ, ಹುಷಾರಾಗಿ ಒಂದ್ಸಲ ಕೆಳಗಡೆ ಹಿಂಗಂದು ಎಬ್ಬರಿಸ್ಬೇಕು ಹಿಂಗೆ. ಹಿಂಗೆ 2 ಕಡೆ ಚೆನ್ನಾಗಿ ಕರಿಬೇಕು ನೀವು. ನಿಜ ಎಷ್ಟು ಚೆನ್ನಾಗಿರ್ತವೆ ಅಂದರೆ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ, ವಾರಕ್ಕೊಂದ್ಸತಿ ಮಾಡ್ಕೊಂಡು ತಿಂದುಬಿಟ್ರೆ ಅಷ್ಟು ಚೆನ್ನಾಗಿರ್ತವೆ. ಕೆಲವರು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ತಾರೆ, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಷ್ಟೇ ಸಾಕು. ಕೆಲವು ಈರುಳ್ಳಿ ತಿಂದೇ ಇರೋ ಈರುಳ್ಳಿ ಹಾಕೊಂಡಂಗೆ ಮಿಕ್ಕಿರೋದೆಲ್ಲ ಹಾಕ್ಕೊಂಡು ಮಾಡಿದ್ರೂ ಘನವಾಗಿ ಬರ್ತವೆ. ಒಟ್ಟಿಗೆ ಏನಪ್ಪ ಅಂದರೆ ಚೆನ್ನಾಗಿ ಕರಿಬೇಕು. ತೀರಾ ಮೇಲೆ ಎಣ್ಣೆ ಭಾಳ ಕಾದಿರುತ್ತೆ ಅವಾಗ ಹಾಕ್ಬಿಡ್ತೀವಿ, ಮೇಲೆ ಕೆಂಪಗಾಗ್ಬಿಡ್ತವೆ, ಒಳಗೆ ಬೆಂದಿರಲ್ಲ ಅವು. ಹಂಗಾದರೆ ತಿನ್ನೋಕ್ಕೂ ರುಚಿ ಇರಲ್ಲ, ಹೊಟ್ಟೆನೇ ಕೆಡುತ್ತೆ. ಹಂಗಾಗಿ ಒಂಚೂರು ಉರಿನ ಸಣ್ಣ ಉರಿ, ಇಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಉರಿ ಇಷ್ಟೇ ಇಟ್ಕೊಂಡು ನಾವು ಕರಿಬೇಕಾಗುತ್ತೆ. ಜಾಸ್ತಿ ಉರಿ ಇಡಬಾರ್ದು. ತೀರಾ ಏನಾರು ನೀವು ಅಲ್ಲೇನಾರು ಅವನ್ನ ರೆಡಿ ಮಾಡ್ಕೊಳೋದಕ್ಕೆ ಅಷ್ಟೊತ್ತಿಗೆ ಎಣ್ಣೆ ಕಾಯ್ತಪ್ಪ ಅಂದರೆ ಒಂದು 2 ನಿಮಿಷ ಆಫ್ ಮಾಡಿರಿ, ಸ್ಟವ್ ಏನಾಗಲ್ಲ. ಚೆನ್ನಾಗಿ ಕರೆದಿದ್ದಾದಮೇಲೆ ತೆಗೆದುಬಿಟ್ಟು ಒಂದು ಇದಕ್ಕೆ ಹಾಕ್ರಿ. ಎಣ್ಣೆ ಪಣ್ಣೆ ನೀವು ಭಾಳ ಕುಡಿಯಲ್ಲ, ಇವೇನು ಹೆದರ್ಕೊಳ್ಳೋಕೆ ಹೋಗ್ಬಿಡ್ರಿ. ಇಷ್ಟೇ ನೋಡ್ರಿ. ಇಷ್ಟು ಮಾಡಿದ್ರಿ ಅಂತಂದರೆ ರುಚಿಕಟ್ಟಾದ ಅಲಸಂದೆ ಕಾಳಿನ ವಡೆ ಸಿದ್ಧವಾದವು ಅಂತಲೇ ಅರ್ಥ. ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ, ನೀವೇ ಹೇಳ್ತೀರಾ. ಅದೇ ನಾನು ಹೇಳಿದ್ನಲ್ಲ, ಈ ಥರ ವಡೆಗಳನ್ನು ನಾನಾ ನಮೂನಿ ಮಾಡ್ತಾರೆ. ಕೆಲವರು ಮಸಾಲೆ ಇಷ್ಟಪಡೋ ಅಂಥವ್ರು ಶುಂಠಿ ಅಂತೆ, ಬೆಳ್ಳುಳ್ಳಿ ಅಂತೆ, ಇನ್ನೂ ಸ್ವಲ್ಪ ಅದು ಇದು ಎಲ್ಲ ಹಾಕಿ ಮಾಡ್ತಾರೆ. ಆದರೆ ನಾನಿವತ್ತು ನಿಮಗೆ ತೋರಿಸಿರೋದು ತುಂಬ ಸರಳವಾಗಿದೆ, ಆದರೆ ಅಷ್ಟೇ ರುಚಿಯಾಗಿದೆ. ಏನು ತೀರಾ ಮಸಾಲೆ ಜಾಸ್ತಿ ಆಯಿತು ಅಂದರೆ ಒಂಥರ ಎದೆ ಸಿಗಾಕೊಂಡಿರೋದು, ಒಂಥರ ಹೊಟ್ಟೆಲ್ಲ ಉಬ್ಬಿಸಿರೋದು ನಂಗೆ ಆಗುತ್ತೆ. ಸಾಕು ಇಷ್ಟು ಸಿಂಪಲಾಗಿ ಮಾಡ್ಕೊಂಡು ತಿಂದ್ವಿ ಅಂತಂದರೆ ಏನೋ ಒಂಥರ ಹೊಟ್ಟೆ ನೋವು ಅಂತ ಏನು ಬಾಧೆ ಕೊಡೋಲ್ಲ, ತಿನ್ನೋಕ್ಕೂ ಚೆನ್ನಾಗಿರ್ತವೆ. ಚೂರು ಉತ್ತಮ ಅಂತೇಳಿ ಈ ಥರ ತೋರಿಸಿದ್ದೀನಿ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ಆಮೇಲೆ ನೋಡಿರಿ, ನಿಮ್ಗೇನಾದರೂ ಈ ಥರ ವಡೆ ಮಾಡ್ಬೇಕಾದ್ರೆ ಹಿಂಗೆ ಅಂಗೈಯಲ್ಲಿ ಹಾಕ್ಕೊಂಡು ತಟ್ಟಕ್ಕೆ ಬಂದಿಲ್ಲ ಅಂತಂದರೆ ಏನೂ ಹೆದ್ರುಕೊಳ್ಳೋಕೆ ಹೋಗ್ಬೇಡಿ. ಮಾಮೂಲಿ ಪಕೋಡ ಹಿಂಗೆ ಇಳೆ ಬಿಡ್ತಾರಲ್ಲ ಎಣ್ಣೆಯಲ್ಲಿ ಒಂಚೂರು ಹಿಂಗೆ ಪಿಳಿಕೆ ಅನ್ನಂಗೆ, ಹಂಗೂ ಕೂಡ ನೀವು ಮಾಡ್ಕೋಬೋದು. ನಾನು ನಿಮಗೆ ರಿಪೇರಿ ಕೆಲಸ ಹೇಳ್ತಿರೋದು ಒಟ್ಟು. ಅಡುಗೆ ಮಾಡೋದ್ರ ಜೊತೆಗೆ ನಮಗೆ ರಿಪೇರಿ ಕೆಲಸನೂ ಗೊತ್ತಿತ್ತು ಅಂತಂದರೆ ನಮ್ಗೆ ಕಷ್ಟ ಅಂತ ಅನಿಸಲ್ಲ ಅಡುಗೆ. ಹೆಂಗೋ ಇದು ಏನೋ ಒಟ್ಟು ಹೆಂಗೋ ಮಾಡಿ ತೇಲಿಸ್ಬಿಡ್ತೀವಿ ಅನ್ನಂಗೆ ಆಗುತ್ತೆ. ಹಾಗಾಗಿ ಅದನ್ನು ಹೇಳ್ತಾ ಇರೋದು. ಆ ಥರ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಅಲಸಂದೆ ಕಾಳನ್ನ ಸ್ವಲ್ಪ ನುಣ್ಣಗೆ ರುಬ್ಕೊಂಡಾಗ ಏನಾಗುತ್ತೆ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಅಳತೆಯ ಅಲಸಂದೆ ಕಾಳಲ್ಲಿ ಒಂದು ಕಾಲು ಭಾಗ ನುಣ್ಣಗಾಗಿ ನೋಡಿಕೊಡ್ರಿ, ಇನ್ನೊಂದು ಕಾಲು ಭಾಗ ಒಂಚೂರು ದೊರಗಬರ್ಗ, ಇನ್ನೂ ಒಂದು ಕಾಲು ಭಾಗ ಅದಕ್ಕಿಂತ ಒಂಚೂರು ದೊಡ್ಡ ದೊಡ್ಡ ಕಾಳು, ಇನ್ನೊಂದು ಕಾಲು ಭಾಗ ಒಂದೊಂದು ಅಲಸಂದೆ ಕಾಳು ಹಂಗೆ ಇರಬೇಕು. ಈ ಥರ ನೀವು ಮಾಡಿಕೊಂಡ್ರಿ ಅಂತಂದರೆ ಏನೂ ತೊಂದರೆ ಆಗೋದಿಲ್ಲ. ಆಮೇಲೆ ಹೇಳಿದ್ನಲ್ವ, ಎಲ್ಲ ಸಮಯನೂ ಒಂದೇ ಥರ ಇರೋದಿಲ್ಲ. ಹಂಗೆ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ 1-2 ಚಮಚ ಅಕ್ಕಿ ಹಿಟ್ಟು ಹಾಕೊಂಡ್ರೂ ಕೂಡ ಸರಿ ಹೋಗುತ್ತಂತೆ. ನೀವಿಷ್ಟೆಲ್ಲ ತಿಳ್ಕೊಂಡು ನಾನೇನು ಹೇಳಿದ್ದೀನಿ ಅದನ್ನೆಲ್ಲದೂ ಕೂಡ ಚಾಚು ತಪ್ಪದಂಗೆ ಮಾಡಿದ್ರಿ ಅಂತಂದರೆ
ಮಾಡಿದ್ರಿ ಅಂತಂದರೆ ತುಂಬ ರುಚಿಕಟ್ಟಾದ ವಡೆಗಳು ಸಿದ್ಧವಾಗ್ತವೆ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.